ಮರುಪರೀಕ್ಷೆ ನಡೆದಿತ್ತು. ಆ ಮರುಪರೀಕ್ಷೆಯಲ್ಲೂ ಕೂಡ ಅಕ್ರಮಕ್ಕೆ ಸ್ಕೆಚ್ ಹಾಕಿದ್ದಾರೆ. 80 ಲಕ್ಷ ಡೀಲ್, ಇಬ್ಬರು ಅಭ್ಯರ್ಥಿಗಳಿಂದ 10 ಲಕ್ಷ ಅಡ್ವಾನ್ಸ್. PSI ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಆ ನಂತರ ಮರುಪರೀಕ್ಷೆ ನಡೆಯಿತು. ಆ ಮರುಪರೀಕ್ಷೆಯಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಚಂದ್ರ ಲೇಔಟ್ ಪೊಲೀಸರ ವಶಕ್ಕೆ ಪಡೆದಿದ್ದು ತನಿಖೆಯ ಭಾಗವಾಗಿ ಸಿಸಿಬಿಗೆ ಒಪ್ಪಿಸಿದ್ದಾರೆ ಪೊಲೀಸರು. ವಾಟ್ಸ್ಆಪ್ ಚಾಟಿಂಗ್ ಕುರಿತಾಗಿ ಲಿಂಗಯ್ಯಗೆ ಸಿಸಿಬಿ ಫುಲ್ ಡ್ರಿಲ್ ಮಾಡಿದೆ. ಇಬ್ಬರು ಅಭ್ಯರ್ಥಿಗಳ ಬಳಿ ಅಡ್ವಾನ್ಸ್ ಆಗಿ 10 ಲಕ್ಷವನ್ನ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಈಗ ಬಹಿರಂಗ ಆಗಿದೆ. ವಾಟ್ಸ್ಆಪ್ ಚಾಟಿಂಗ್ ನಡೆದಿದೆ. ಆ ಕುರಿತಾಗಿ ಲಿಂಗಯ್ಯಗೆ ಸಿಸಿಬಿ ಈಗ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಇಬ್ಬರು ಅಭ್ಯರ್ಥಿಗಳ ಬಳಿ ಅಡ್ವಾನ್ಸ್ ಆಗಿ 10 ಲಕ್ಷ ತಗೊಂಡಿರೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದೇ ತಿಂಗಳ 23ಕ್ಕೆ PSI ಮರುಪರೀಕ್ಷೆಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಜೊತೆಗೆ ನಾಳೆ CTI ಪರೀಕ್ಷೆ ಕೂಡ ಇದೆ. CTI ಮತ್ತು PSI ಎರಡೂ ಎಕ್ಸಾಮ್ ಬಗ್ಗೆ ಲಿಂಗಯ್ಯ ಚಾಟ್ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಎದುರಿಸ್ತಾ ಇದ್ದಾರೆ. ಸದ್ಯ ಅಜ್ಞಾತ ಸ್ಥಳದಲ್ಲಿ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. 10 ಲಕ್ಷ ಯಾಕೆ ತಗೊಂಡಿರೋದು, ಜೊತೆಲಿ ಒಂದಿಷ್ಟು ಚಾಟ್ ಡೀಟೇಲ್ಸ್ ಇದೆ. ಆ ಚಾಟ್ ಡೀಟೇಲ್ಸ್ ಅಲ್ಲಿ ಈ ಎರಡೂ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಎರಡೂ CTI ಆಗಿರ್ಬೋದು PSI ಆಗಿರ್ಬೋದು, ಎರಡೂ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿರುವಂತದ್ದಿದೆ. ಆ ಚಾಟ್ ಡೀಟೇಲ್ಸ್ ಅನ್ನ ನೋಡ್ತಾ ಇದೀವಿ. ವಾಟ್ಸ್ಆಪ್ ಕಾನ್ವರ್ಸೇಷನ್ಸ್ ಏನ್ ನಡೆದಿದೆ ಅದನ್ನ ಗಮನಿಸ್ತಾ ಇದ್ದೀವಿ. ಯಾವಾಗ ಬರೋದಕ್ಕಾಗತ್ತೆ, ನಿಜವಾಗ್ಲೂ ಕೆಲಸ ಆಗುತ್ತಾ, ವರ್ಕ್ ಆಗುತ್ತಾ, 100% ಆಗುತ್ತೆ ಅಂತ ಈ ಕಡೆಯಿಂದ ಹೇಳ್ತಾ ಇದ್ದಾರೆ ಪೊಲೀಸ್. ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಈಗ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪುಟ್ಟರಾಜು, PSI ಎಕ್ಸಾಮ್ ನಡೆದಿತ್ತು, ಅತಿ ದೊಡ್ಡ ಹಗರಣ ಅದು. ಆ ನಂತರದಲ್ಲಿ ಮರುಪರೀಕ್ಷೆ, ಈಗ ಅದರಲ್ಲೂ ಕೂಡ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಾಜು? ಅಶ್ವಿನಿ, ಏನಂದ್ರೆ PSI ಹಗರಣ ಅನ್ನುವಂಥದ್ದು ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಒಂದು ಬಹುದೊಡ್ಡದಾದಂತಹ ಒಂದು ಹಗರಣ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ 534 ಅಭ್ಯರ್ಥಿಗಳನ್ನ ಆಯ್ಕೆಯನ್ನ ಮಾಡುವಂತ ಸಂದರ್ಭದಲ್ಲಿ PSI ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಕ್ರಮ ಆಗಿತ್ತು. ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ CID ಸಹ ಒಂದು ತನಿಖೆಯನ್ನು ನಡೆಸ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ವಿವರಗಳನ್ನ ಸಹ ಕಲೆಯನ್ನ ಹಾಕಿ ಯಾರೆಲ್ಲ ಆರೋಪಿಗಳಿದ್ರು ಅವರನ್ನ ಬಂಧಿಸುವಂತ ಕೆಲಸ ಆಗಿತ್ತು. ಅದೇ ಮಾದರಿಯಲ್ಲಿ ಈಗ ಹೊಸದಾಗಿ PSI ನ ಪರೀಕ್ಷೆಯನ್ನ ಮಾಡಿಸ್ಬೇಕು ಅಂತೇಳಿ ನ್ಯಾಯಾಲಯದ ಆದೇಶ ಆದ ನಂತರದಲ್ಲಿ ಇನ್ನೇನು ಪರೀಕ್ಷೆ ಆರಂಭ ಆಗಬೇಕು ಇನ್ನೊಂದ್ 2-3 ದಿನಗಳಲ್ಲಿ ಅನ್ನುವಂತ ಸಂದರ್ಭದಲ್ಲಿಯೇ ಈಗ PSI ಸ್ಕ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಹಗರಣ ಆಗೋದಕ್ಕೆ ಬಾಕಿ ಇತ್ತ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಯಾಕೆಂದ್ರೆ PSI ಆಗಿರುವಂತಹ ಲಿಂಗಯ್ಯ ಅವರ ಒಂದಷ್ಟು ಚಾಟ್ಗಳು ಸಹ ಈಗ ಲೀಕ್ ಆಗಿರುವಂತದ್ದು, ಜೊತೆಗೆ ಅವರು ಬೇರೆ ಅಭ್ಯರ್ಥಿಗಳ ಹತ್ರ ಹಣವನ್ನ ತಗೊಂಡಿದ್ದಾರೆ ಅನ್ನುವಂತ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಈ ನೆಲೆಯಲ್ಲಿ ಏನು ಚಂದ್ರಲೇಔಟ್ ಪೊಲೀಸರು ಈಗಾಗಲೇ ಏನ್ ಲಿಂಗಯ್ಯನನ್ನ ವಶಕ್ಕೆ ತೆಗೆದುಕೊಂಡಿದ್ರು ಅವರನ್ನ ವಿಚಾರಣೆ ಮುಂದುವರೆದ ಭಾಗವಾಗಿ ಸಿಸಿಬಿ ಅವರು ತನಿಖೆಯ ಭಾಗವಾಗಿ ಅವರನ್ನ ವಶಕ್ಕೆ ತೆಗೆದುಕೊಂಡು ಅಜ್ಞಾತ ಸ್ಥಳದಲ್ಲಿ ಅವರನ್ನ ತೀವ್ರತರವಾದಂತ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶವನ್ನ ಗಮನಿಸ್ಕೋಬೇಕಾಗತ್ತೆ. ಅವರನ್ನ ವಿಚಾರಣೆಯನ್ನ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಆತ ಬಾಯ್ ಬಿಟ್ಟಿರೋದು ಏನಂತ ಹೇಳಿದ್ರೆ, ನಾನು ಇಂಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ, ಅಂದ್ರೆ ಇಂಟೆಲಿಜೆನ್ಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾನು ವಾಟ್ಸ್ಆಪ್ ಚಾಟ್ ಗಳನ್ನ ಮಾಡಿದ್ದೆ, ಜೊತೆಗೆ ವಾಯ್ಸ್ ನೋಟ್ ಗಳನ್ನ ಹಾಕಿದ್ದೆ. ಯಾಕೆಂತ ಹೇಳಿದ್ರೆ ನನಗೆ ಇನ್ಫಾರ್ಮೇಶನ್ಸ್ ಗಳನ್ನ ಗ್ಯಾದರ್ ಮಾಡ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಒಂದಷ್ಟು ಚಾಟ್ ಅನ್ನ ಮಾಡಿರುವಂತದ್ದೇ ವಿನಃ ನಾನು ಹಣವನ್ನ ಪಡೆಯುವುದು ಅಥವಾ ಕ್ವಶನ್ ಪೇಪರ್ ಅನ್ನ ಲೀಕ್ ಮಾಡುವ ಉದ್ದೇಶ ಇರ್ಲಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಸಹ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತ ನಿಜಕ್ಕೂ ಆ ಇನ್ಫಾರ್ಮೇಶನ್ಸ್ ಅನ್ನ ಏನಾದ್ರೂ ತೆಗೆದುಕೊಳ್ಳುವ ಸಲುವಾಗಿ ಏನಾದ್ರೂ ಈ ರೀತಿಯಾದಂತಹ ಚಾಟ್ ಅನ್ನು ಮತ್ತು ಹಣವನ್ನ ಪಡೆಯುವಂತ ಕೆಲಸವನ್ನ ಏನಾದ್ರೂ ಮಾಡಿದ್ನಾ, ಅಥವಾ ನಿಜವಾಗ್ಲೂ ಅಕ್ರಮವನ್ನ ಎಸಗುವ ಸಲುವಾಗಿಯೇ ಈ ರೀತಿಯಾದಂತಹ ಚಾಟ್ ಅನ್ನ ಮಾಡಿದ್ನಾ ಅನ್ನುವಂಥದ್ದನ್ನ ಸಹ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಸಹ ಮಾತನಾಡಿದ್ದಾರೆ. ಗೃಹ ಸಚಿವರು ಮಾತನಾಡುವಂತ ಸಂದರ್ಭದಲ್ಲೂ ಇದೇ ವಿಚಾರವನ್ನ ಹೇಳಿರುವಂತದ್ದು. ಯಾಕೆಂದ್ರೆ ನಾವು ತನಿಖೆಯನ್ನ ನಡೆಸ್ತಾ ಇದೀವಿ, ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಆತ ಒಂದು ಬಾಯ್ ಬಿಟ್ಟಿರುವ ಅಂಶ ಅಂತ ಹೇಳಿದ್ರೆ ನಾನು ಇನ್ಫಾರ್ಮೇಶನ್ಸ್ ಅನ್ನ ತೆಗೆದುಕೊಳ್ಳುವ ಸಲುವಾಗಿಯೇ ಈ ರೀತಿಯಾದಂತಹ ಚಾಟ್ ಅನ್ನ ಮಾಡಿದೀನಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಅದಕ್ಕೆ ಮುಂದುವರೆದ ಭಾಗವಾಗಿ ತನಿಖೆಯನ್ನ ನಡೆಸ್ತಾ ಇದೀವಿ ಅನ್ನುವಂತ ಮಾಹಿತಿಯನ್ನ ಸಹ ಗೃಹ ಸಚಿವ ಪರಮೇಶ್ವರ್ ಅವರು ಸಹ ಕೊಟ್ಟಿರುವಂತದ್ದು. ಅಶ್ವಿನಿ.